ಮಗಳೇ 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 ಏನಮ್ಮ ಎಲ್ಲೇ ನಿನ್ನ ಮಗಳು ಕಾಣಿಸ್ತಾನೆ ಇಲ್ಲ. ಅವಾಗ್ಲಿಂದ ನಾವು ಕೂಕಣ್ತಿದ್ದೀವಿ, ಬಂದಲೆ 5 ನಿಮಿಷದ ಮೇಲೆ ಆಯ್ತು. ಎಷ್ಟು ಸಲ ಕೂಕಣನ ಎಲ್ಲೋದ್ಲು ಅಂತ ಕಾಣನ ಈ ಹುಡುಗಿ. ಕರಿಯೇ ಇವಳೆ ಬೇಗ. ತಡೀರಿ, ಬರ್ತಾರ ಕಣ್ ತಡೀರಿ. ಒಳಗಡೆ ಏನಾರ ಕೆಲಸ ಏನಾರ ಮಾಡ್ತಿರ್ಬೇಕು ನನ್ನ ಮಗಳು. ಬರ್ತಾರ ಕಣ್, ಸುಮ್ಕಿರ್ರಿ. ನೀವು ಅದ್ಯಾಕೆ ಹಿಂಗ ಆಡ್ತಿದ್ರ? ಯಾವ ಎಲ್ಲದಕ್ಕೂ ಬರೀ ಅರ್ಜೆಂಟ್ ಮಾಡ್ತಿರ್ತೀರಪ್ಪ ನೀವಂತೂ ಅತ್ಲಾಗಿ. ಓ ಏನು ಏನ್ ಆತರ ಮಾಡದೆ? ಬರೀ ನನಗೆ ಹಿಂಗ್ ದಬಾಸಿನೇ ಈಗ ಮಾಡ್ಕೊಂಡು ಕುಂತಿರೋದು. ನನ್ನ ಮಾತು ಕೇಳಿದ್ರೆ ಅವತ್ತು ನೀನು ನಿನ್ನ ಮಗಳು ಇವತ್ತು ಎಷ್ಟು ಬುದ್ಧಂತರು ಆಗ್ತಿದ್ರಿ. ಹಿಂಗ್ ನೆಮ್ಮದಿ ಕಳ್ಕೊಂಡು ನೆಮ್ಮದಿ ಎಲ್ಲ ಹಾಳು ಮಾಡ್ಕೊಂಡು ಕುತ್ಕೋಬೋದಿತ್ತ? ನೋಡು, ಅಳಿಯಂದ್ರು ಎಲ್ಲಿ ಹೋಗಿದಾರಂತ ಗೊತ್ತಿಲ್ಲ. 1 ವಾರ ಆಯ್ತಂತೆ ಮನೆಗೆ ಬಂದು. ನನ್ನ ಮಗಳು ಒಬ್ಳೆ ಇದ್ದಾಳಲ್ಲ ಮನೇಲಿ, ಅವಳಿಗೆ ಎಷ್ಟು ಬೇಜಾರಾಗ್ಬೇಡ, ಎಷ್ಟು ಯೋಚನೆ ಆಗ್ಬೇಡ, ಎಷ್ಟು ಚಿಂತೆ ಆಗ್ಬೇಡ. ಅಪ್ಪ ಅಮ್ಮ ಬೈತಾರಂತ ಯೋಚನೆ ಮಾಡ್ಕೊಂಡು ಹೇಳ್ದೇಲೆ ಸುಮ್ಕಿದಾಳೆ. ನೀನೇ ಇದಕ್ಕೆಲ್ಲ ಕಾರಣ. ಅವತ್ತೇನ ನಾನು ಬಡ್ಕಂಡೆ, ಬೇಡ ಕಡಮ್ಮ ಮದುವೆ ಆಗ್ಬೇಡ ಕಡಮ್ಮ, ನನ್ನ ಮಾತು ಕೇಳಮ್ಮ ಅಂತ. ನೀನಿದ್ದವಳು ಅಯ್ಯೋ ಭಾಳ ಒಳ್ಳೆ ಹುಡುಗ ಅಂತ ಕಣ್ ಹೇಳ್ರಿ, ಇಷ್ಟಪಟ್ಟಿದ್ದಾಳತ್ಲಾಗಿ ಮದುವೆ ಆಗ್ಲಿ ಬಿಡ್ರಿ ಅತ್ಲಾಗಂತ ನೀನು ಸುಮ್ಕಾಗ್ಬಿಟ್ಟೆ. ನನಗೆ ಸುಮ್ಕಾಗ್ಬಿಟ್ಟೆ. ನೋಡಿ ಇವಾಗ ಅನುಭವಿಸ್ತಿದ್ದಾಳಲ್ಲ ಕಣ್ಣು ಮುಂದೆನೆ ನೋಡು. ಹೊಟ್ಟೆ ಉರ್ದೋಗ್ತೈತೆ ನನಗೆ. ಊಟ ಮಾಡೋಕ್ಕಾಗಲ್ಲ, ತಿಂಡಿ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ ನನಗೆ. ಎಲ್ಲದಕ್ಕೆ ಕಾರಣ ನೀನೇ. ಅವತ್ತು ಬೈದು ಬುದ್ಧಿ ಕಲ್ಸಿದ್ರೆ ನಿನ್ನ ಮಗಳಿಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರಲ್ಲ ರೀ. ಆಗೋಯ್ತೆ. ಇವಾಗ ಹಳೇದೇ ನೆನಪು ಮಾಡ್ಕೊಂಡ್ಬಿಟ್ಟು ನೀವು ರೇಗಾಡ್ಬೇಡ್ರಿ ನನ್ನ ಮೇಲೆ. ಸುಮ್ಮಕ್ ನಡೀರಿ. ಮೊದ್ಲೇ ನನ್ನ ಮಗಳು ಯೋಚನೆ ಮಾಡಿ 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 ಸ್ವರ್ಗ ಹೋಗಿದಾಳತ್ಲಾಗಿ ಬೇಜಾರ್ ಮಾಡ್ಕೊಂಡು. ತಿರ್ಗಾ ಬಂದ್ಬಿಟ್ಟು ನೀವು ಬೇರೆ ಆ ಮಗಳ ಮೇಲೆ ರೇಗಾಡ್ಬೇಡ್ರಿ, ನನ್ನ ಮೇಲೆ ರೇಗಾಡ್ಬೇಡ್ರಿ. ಇನ್ನು ಚಿಂತೆ ತಗೊಂಡು ಚಿಂತೆ ಹಾಕೊಂಡ್ಬಿಟ್ಟು ಇನ್ನು ಯೋಚನೆ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡ್ಬಿಡ್ತಾಳೆ ನನ್ನ ಮಗಳು. ನೀವ್ ಇಲ್ದವೆಲ್ಲ ಇದ್ ಮಾಡಕ್ ಬರ್ಬೇಡ್ರಿ, ಸುಮ್ಮಕ್ ನಡೀರಿ. ಅದ್ಯಾಕೆ ಹಿಂಗ ಆಡ್ತಿದ್ದೀರಾ? ಬರ್ತಾನೆ ಶುರು ಮಾಡ್ಕೊಂಡ್ರಲ್ಲ ನೀವು. ನನಗೆ ಒಟ್ನಲ್ಲಿ ಹಿಂಗೆ ಬಾಯಿ ಮುಚ್ಚೋದಕ್ಕೆ ಏನಾದ್ರು ಮಾತಾಡಿದ್ರೆ ಏನಾದ್ರು ಹೇಳೋದಕ್ಕೆ ಮಾತ್ರ ಸರಿ ಇದೆಯಾ ನೀನು? ಇನ್ನೇನು ಮಾಡ್ಕೊಳಕ್ಕಾಗಲ್ಲ ನಿನ್ನ ಕೈಲಿ. ನನ್ನ ಮೇಲೆ ರೇಗಾಡಕ್ಕಿದೆಯಲ್ಲ, ಎಲ್ಲಕ್ಕಿಂತ ಮುಂಚೆ ಬರ್ತೀಯ. ಆಯ್ತು, ಸುಮ್ಮಕ್ ನಡ್ರಿ. ಇವಾಗ ಬೇಜಾರ್ ಮಾಡ್ಕೋಬೇಡ್ರಿ. ಯಾಕ್ರಿ ಈ ರೀತಿ ಹಿಂಗೆಲ್ಲ ಆಡ್ತಿದ್ದೀರಾ? ಸುಮ್ನೆ ನನಗ್ ಬೇಜಾರ್ ಮಾಡಿಸ್ಬೇಡ್ರಿ ಕಣ್ರಿ ನೀವು. ಸುಮ್ಮಕ್ ನಡೀರಿ ಇವಾಗ. ಆಯ್ತು, ಹೋಗ ನಡ್ರಿ. ಕರೀರಿ ಮಗಳಿಗೆ ಮೊದ್ಲು. ಸೌಮ್ಯ ಏನ್ ಮಾಡ್ತಿದ್ಯಮ್ಮ? ಅಮ್ಮ, ಅಪ್ಪ ಬಂದ್ರಾ? ಬಂದೆ ಕಣ್ ತಡೀರಿ. 1 5 ನಿಮಿಷ. ಇಲ್ಲಿ ಅಡಿಗೆ ಮನೆಯಲ್ಲಿ ಸಾಂಬಾರ್ ಮಾಡ್ತಿದ್ದೆ ಕಣಮ್ಮ. ಬಂದೆ ಕಣ್ ತಡೀರಿ 1 5 ನಿಮಿಷ. ಬಾರಮ್ಮ ಬೇಗ. ಏನ್ ಮಾಡ್ತಿದ್ಯಮ್ಮ? ಅವಾಗ್ಲಿಂದ ನಾವು ಕೂಕಣ್ತಿದೀವಿ ಅಲ್ಲ. ಮಾತಾಡಿದ್ರು ಮಾತಾಡಕ್ಕಾಗಲ್ವ ನಿನಗೆ? ನಮಗ್ ಭಯ ಆಗ್ಬಿಡುತ್ತೆ ಮಾತಾಡ್ದಂಗೆ. ನೀನು ಅಷ್ಟು ಸಲ ಕೂಕೊಂಡ್ರು ನಾವು ಸುಮ್ನೆ ಒಳಗಡೆ ಅದೇನ್ ಮಾಡ್ತಿದ್ಯಾ? ಬಾ ಬೇಗ. ಅಪ್ಪ ಅಮ್ಮ ಬೇರೆ ಬಂದೇ ಬಿಟ್ರು, ಇವ್ರು ಬೇರೆ ಬರ್ಲಿಲ್ವಲ್ಲಪ್ಪ. ಇವತ್ ಬೆಳಿಗ್ಗೆ ನೆನ್ನೆ ಸಾಯಂಕಾಲ ಇಲ್ಲ ಅಂದ್ರೆ ಇವತ್ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ದವ್ರು. ಅಲ್ಲೇ ಮಧ್ಯಾಹ್ನ ಆಗೈತೆ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಏನ್ ಮಾಡೋಣ ನಾನು? ಅಪ್ಪ ಅಮ್ಮ ಏನಂತ ಉತ್ತರ ಹೇಳೋಣ? ನನ್ನ ಮಾತು ಕೇಳ್ತಾರ ಅಪ್ಪ ಅಮ್ಮ? ಗ್ಯಾರಂಟಿ ನಿಜಾಗ್ಲೂ ಮಾತು ಕೇಳಲ್ಲ. ಏನ್ ಮಾಡೋಣ? ಒಳ್ಳೆ ತಲೆನೋವು ಆಗೋಯ್ತಲ್ಲ. ಯಾಕೆ ಇವ್ರು ಹಿಂಗ್ ಮಾಡ್ತಿದ್ದಾರೆ? ಅಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡು ನನಗೆ ನಂಬಿಸಿ ಪ್ರೀತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡು ಇವಾಗ ಇವರು ನನ್ ಯಾರು ಅಂತಾನೆ ಗೊತ್ತಿಲ್ಲಂಗೆನೆ 1 ವಾರ ಆಯ್ತು ಮನೆ ಬಿಟ್ಟು. ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ, ಒಂದು ಫೋನು ಮಾತಾಡ್ತಿಲ್ಲ. ನಿನ್ನೆ ಸಾಯಂಕಾಲ ಫೋನಲ್ಲಿ ಮಾತಾಡಿದ್ದು, ಬರ್ತೀನಿ ನಾಳೆ ಬೆಳಿಗ್ಗೆನೆ ಬರ್ತೀನಿ, ನಾನೇ ಮಾಡ್ತೀನಿ ತಿರ್ಗಾ ಅಂತ ಹೇಳಿದವರು ಒಂದ್ಸಲಿನೂ ಫೋನ್ ಮಾಡ್ಲಿಲ್ಲ. ನನ್ಗಂತೂ ಯೋಚನೆ ಆಗೋಗ್ಬಿಟ್ಟೈತೆ ಅತ್ಲಾಗಿ. ಏನ್ ಮಾಡೋದು ಏನ್ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ತಲೆ ಕೆಟ್ಟೋಗಂಗ ಆಗ್ಬಿಟ್ಟೈತೆ ಅತ್ಲಾಗಿ. ಅಪ್ಪಯ್ಯ ಮೊದ್ಲೇ ಕೋಪಿಷ್ಟ ನಮ್ಮ ಅಪ್ಪ. ನಮ್ಮ ಅಪ್ಪನ ವಿರುದ್ಧ ಆಡ್ಕೊಂಡ್ ಬೇರೆ ನಾನು ಮದ್ವೆ ಆಗಿದ್ದು. ನಮ್ಮ ಅಮ್ಮನ ಮೇಲೆ ಅದೆಷ್ಟು ರೇಗಾಡುತ್ತೋ, ನನ್ನ ಮೇಲೆ ಅದೆಷ್ಟು ರೇಗಾಡುತ್ತೋ ನಮ್ಮ ಅಪ್ಪ. ಗೊತ್ತಿಲ್ಲ ಪಾಪ. ನಮ್ಮ ಅಪ್ಪ ರೇಗಾಡೋದ್ರಲ್ಲಿ ಏನು ತಪ್ಪಿಲ್ಲ. ಮಗಳು ಭವಿಷ್ಯ ಹಿಂಗ ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ರೇಗಾಡ್ತಾರೆ. ಅದ್ ಬಿಟ್ರೆ ಇನ್ನೇನಿಲ್ಲ. ಇವ್ರು ಯಾಕೆ ಹಿಂಗ ಆಡ್ತಿದಾರೆ ಇವರು? ಅಲ್ಲ, ನಾನು ನೋಡೋವರ್ಗ್ ನೋಡ್ತೀನಿ, ಇರೋ ವಿಷಯನ ನಮ್ಮ ಅಪ್ಪನ ಮುಂದೆ ಎಲ್ಲ ಹೇಳ್ಬಿಡ್ತೀನಿ. ಅವ್ರಿಗೆ ಏನು ಮಾಡಿಸ್ಬೇಕು ಅದನ್ನ ಮಾಡೇ ಮಾಡ್ತೀನಿ ನಾನು, ನೋಡೋವರ್ಗ್ ನೋಡ್ಬಿಟ್ಟು ಅಷ್ಟೇ. ಅಪ್ಪ ಅಮ್ಮ ಇವಾಗ ಬಂದ್ರಾ? ಸರಿ ಆಯ್ತು ಬನ್ನಿ. ಯಾಕಪ್ಪ ಬೆಳಿಗ್ಗೆ ಬರ್ತೀವ ಅಂತ ಹೇಳಿದ್ರೆ ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದ್ರಿ? ಬೇಗ ಬರಕ್ಕಾಗ್ಲಿಲ್ವಾ ಇವತ್ತು? ಅಯ್ಯೋ ಬೇಗ ಎಲ್ಲಮ್ಮ ಬರೋದಕ್ಕಾಗುತ್ತೆ. ಮಂತವ ಕೆಲಸಗಳು, ಮಳೆಗಾಲ ಬೇರೆ ಶುರು ಆಗೈತೆ, ಮಳೆ ಬೇರೆ ಬರ್ತೈತೆ. ಎಲ್ಲ ಹೊಲದಲ್ಲೆಲ್ಲ ಬಿತ್ತನೆ ಕಾರ್ಯ ಎಲ್ಲ ಮಾಡ್ಬೇಕು, ಹೆಸರು ಕಾಳೆಲ್ಲ ಹಾಕಿ ಬಂದು. ಕೆಲಸಗಳು ಇರ್ತಾವಲ್ಲಮ್ಮ, ಏನ್ ಮಾಡ್ತೀಯಾ? ಒಂದ್ ಕಡೆ ಕೆಲ್ಸದ ಕಡೆ ಗಮನ ಇದ್ರೆ ಒಂದ್ ಕಡೆ ನನ್ನ ಮಗ್ಳ ಕಡೆ ಯೋಚನೆ ಬೇರೆ ನನಗೆ. ಹಂಗಾಗಿ ನಿನ್ ಕಡೆನೇ ಅರ್ಧ ಗಮನ ನನಗೆ. ಏನ್ ಕೆಲಸ ಇದ್ರು ಮೊದ್ಲು ನಿನಗೆ ಯಾವಾಗ ನೋಡೋಣ, ನಿನ್ ಮಕ ಯಾವಾಗ ನೋಡೋಣ ಅನ್ಸ್ಬಿಡ್ತು. ಅದಕ್ಕೆ ಬಂದೆ ಕಡ ಮಾತ್ಲಾಗಿ. ಇಷ್ಟೊಂದೆಲ್ಲ ಕಷ್ಟ ಪಡ್ತಿರೋದು ಯಾರಿಗೆ? ನಿನ್ಗೋಸ್ಕರನೇ ಅಲ್ವೇನಮ್ಮ ಇರೋದು ಒಬ್ಳು ಮಗಳು. ಇನ್ನೇನು ಮಕ್ಳುಗಳೆಲ್ಲ ಸೆಟಲ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಅವರೆಲ್ಲಾರು. ಆದ್ರೆ ನೀನೇನೆ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅತ್ಲಾಗಿ. ಏನ್ ಮಾಡೋಣ ಹೇಳು? ಇಲ್ದವೆ ಎಲ್ಲ ಯೋಚನೆಗಳು ಬರ್ತಿರ್ತಾವ ಅತ್ಲಾಗಿ. ಎಲ್ಲಿ ಇನ್ನು ಅಳಿಯಂದ್ರು ಬಂದಿಲ್ವೇನಮ್ಮ? ನೆನ್ನೆನೆ ಬರ್ತಾರಂತ ಹೇಳಿದೆ ತಾನೆ ನೀನು? ಎಲ್ಲೋ ಕೆಲ್ಸಕ್ಕೆ ಹೋಗಿದಾರ ಕಣಪ್ಪ, ಫೋನ್ ಮಾಡಿದ್ರು. ಬರ್ತಾರ ಕಣಪ್ಪ ಅಂತ ಹೇಳಿದೆ ತಾನೆ? ಎಲ್ಲಮ್ಮ ಬಂದಿಲ್ವಾ ಇನ್ನು ಅಳಿಯಂದ್ರು?
ಏನ್ ನಾಟಕ ಮಾಡ್ತಿದ್ದಾನೆ ಏನವನು? ರೀ ಸುಮ್ಕಿರ್ರಿ, ಯಾಕ್ರಿ ಇಷ್ಟೊಂದು ಕೋಪದಿಂದ ಮಾತಾಡ್ತೀರಾ? ಆ ಹುಡುಗಿ ಮುಂದೆ ನೀವು ರೇಗಾಡಿದ್ರೆ ಕೋಪ ಮಾಡ್ಕೊಂಡ್ರೆ ಆ ಮಗ ಏನ್ ಮಾಡ್ತಾಳೆ? ಸುಮ್ಕಿರಿ ಒಂದಿಟ್ಟು, ಸಮಾಧಾನದಿಂದ ಕೇಳೋಣ, ಏನು ವಿಚಾರಿಸೋಣ. ಎಲ್ಲೋಗಿದಾರ ಅಳಿ ಅಂದ್ರು, ಏನ್ ಮಾಡ್ತಿದಾರೆ, ಫೋನ್ ಮಾಡಿದ್ರ ಮಾಡಿಲ್ವಾ, ಏನು ಎತ್ತ ಬಂದಿದಾರ ಬಂದಿಲ್ವಾ, ಒಂದ್ ಸ್ವಲ್ಪ ನಿಧಾನ ಕೇಳ್ರಿ. ಆ ಮಗಳ ಮೇಲೆ ನೀವು ಹಿಂಗ್ ರೇಗಾಡಿದ್ರೆ ಆ ಹುಡುಗಿ ಏನಂತ ಉತ್ತರ ಕೊಡ್ತಾಳೆ? ಒಂದೇ ಸಂಖ್ಯೆ ಹಿಂಗ್ ರೇಗಾಡ್ತಿರ್ತೀರಪ್ಪ ನೀವಂತೂ ಅತ್ಲಾಗಿ. ಸಮಾಧಾನ ಅನ್ನೋದೇ ಇಲ್ಲ ನಿಮ್ಗಂತೂ. ಒಂದಿಟ್ಟು ಸುಮ್ಮಕ್ ನಿಂತ್ಕೊಡ್ರಿ, ನಾನು ವಿಚಾರಿಸ್ತೀನಿ, ನಾನು ಕೇಳ್ತೀನಿ. ನನಗೆ ಹಿಂಗ್ ಸುಮ್ಕ್ ಮಾಡಿನೇ ಅಲ್ವಾ? ಅಮ್ಮ ಮಗಳು ಇಬ್ರು ಸೇರ್ಕೊಂಡ್ಬಿಟ್ಟು ನಮಗ್ ನೆಮ್ಮದಿ ಇಲ್ದಾಗ ಮಾಡಿರೋದು. ಇವಾಗ ಮಾತಾಡು, ಅದೇನ್ ಮಾತಾಡ್ಬೇಕಂತ ಕಡಿದ್ಯಾ? ನನಗ್ ಮಾತಾಡಕ್ಕೆ ಬಿಡ್ಲಲ್ಲ, ನನಗೆ ಏನ್ ಮಾತಾಡಕ್ಕೂ ಬಿಡಲ್ಲ. ಎಲ್ಲಿಂದ ಎಲ್ಲೋದ್ರೂ ಬರೀ ಇವಳೆ ಮಾತಾಡ್ಬೇಕು. ಮಧ್ಯದಲ್ಲಿ ಬಾಯಿ ಹಾಕ್ತಾಳೆ, ಎಲ್ಲ ಹಾಳು ಮಾಡ್ತಾಳೆ ಅತ್ಲಾಗಿ. ಮಾತಾಡೋದೇನು ಮಾತಾಡ್ತೀಯ? ಅಯ್ಯೋ ನಮ್ಮ ಅಪ್ಪ ಯಾಕಪ್ಪ ಹಿಂಗ್ ರೇಗಾಡ್ತಿದ್ದಾರೆ? ಯಾಕೆ ಇಷ್ಟೊಂದು ರೇಗಾಡ್ತಿದ್ದಾರೆ ಇವರು? ಅದೇ ಅವ್ನು ಬರ್ತೀನಂತ ಹೇಳಿದ್ದ ಗಿರೀಶ, ಇಷ್ಟೊತ್ತಾದ್ರೂ ಬಂದಿಲ್ಲ. ಏನಂತ ಉತ್ತರ ಹೇಳೋಣ ಇವಾಗ? ನಮ್ಮ ಅಪ್ಪ ನೋಡಿದ್ರೆ ಒಂದೇ ಸಂಖ್ಯೆ ರೇಗಾಡ್ತೈತೆ, ಕೋಪ ಮಾಡ್ಕೊಳ್ತೈತೆ. ಅಯ್ಯೋ ಶಿವನೇ, ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಪಾಪ ನಮ್ಮ ಅಮ್ಮನ ಮೇಲೆ ಅರ್ಧ ರೇಗಾಡ್ತಿದ್ದಾರೆ, ಮಾತು ಮಾತಿಗೂ. ಏನಂತ ಉತ್ತರ ಹೇಳೋಣ ಇವಾಗ? ಸಮಾಧಾನ ಯಾವ ರೀತಿ ಮಾಡೋಣ ನಮ್ಮ ಅಪ್ಪಂಗೆ? ಅವತ್ ಬೇರೆ ಹೋಗ್ಬೇಕಾದ್ರೆ ಹಂಗಂತಾನೆ ಹೇಳೋದಿದ್ರು. ನೋಡಮ್ಮ, ಅಳಿಯಂದ್ರು ಬರಲಿಲ್ಲ ಅಂದ್ರೆ ನನ್ ಗ್ಯಾರಂಟಿ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ, ಮಕ್ಳಿಗೆಲ್ಲ ಹೇಳ್ಬಿಟ್ಟು ಅದೇನಲ್ಲಿ ಅವ್ನು ಎಲ್ಲಿದ್ರು ಹುಡುಸ್ಕೊಂಡ್ ಕರ್ಕೊಂಡ್ ಬರ್ತೀನಿ, ಬಿಡ್ಗಿಡಲ್ಲ ಅವನಿಗೆ ಅಂತಾನೆ ಹೇಳ್ತಿದ್ರು. ಏನಾದ್ರೂ ಆಗ್ಲಿ, ನನ್ಗೇನತ್ಲಾಗಿ ಇರೋ ಸತ್ಯನ ಹೇಳ್ಬಿಡ್ತೀನಿ ಅತ್ಲಾಗಿ. ಇನ್ನೇನ್ ಮಾಡೋಣ? ಹೇಳಮ್ಮ, ಬಾಯ್ ಬಿಟ್ಟು ಹೇಳಮ್ಮ. ಅಳಿಯಂದ್ರು ಫೋನ್ ಮಾಡಿದ್ರ, ಬಂದ್ರ ಮನೆಗೆ? ಯಾವಾಗ ಬಂದ್ರು, ಇಲ್ಲ ಯಾವಾಗ ಬರ್ತಾರಂತೆ? ಕರೆಕ್ಟಾಗಿ ಕೇಳ್ದೇನಮ್ಮ. ನನಗೂ ನೆನ್ನೆ ಮೊನ್ನೆಯಿಂದ ಒಂದು ವಾರದಿಂದ ಕೇಳಿ 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 ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಇಲ್ಲ ನೀನು ಸೀದಾ ಮನೆಗೆ ನಡಿ. ಗಂಟು ಮೂಟೆ ಎಲ್ಲ ಕಟ್ಕೊಂಡ್ಬಿಟ್ಟು, ಇದು ನನ್ನ ಮನೆನೇ, ಈ ಮನೆಯಲ್ಲೂ ನಾನೇ ಮನೆ ಮಾಡಿ ನಿಮಗೆ ಉಳಿಸೋಗಿರೋದು, ಸರಿನಾ? ಇಲ್ಲ ಅಂದ್ರೆ ನಡಿ ಸೀದಾ ಮನೆಗೆ ಹೋಗೋಣ. ಇಲ್ಲ ನಿನ್ ಗಂಡ ಬರಬೇಕು, ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ನನಗೆ. ಇಲ್ಲ ಅಂದ್ರೆ ನಾನು ಮಾತ್ರ ಸುಮ್ಕಿರಲ್ಲ ನೋಡು, ಇವಾಗಲೇ ಹೇಳ್ತಿದ್ದೀನಿ. ಇಲ್ಲ ನಿಮ್ಮ ಅಣ್ಣಂದ್ರುಗಳಿಗೆ ಹೇಳ್ಬಿಟ್ಟು ಅದು ನಿನ್ನ ಗಂಡ ಎಲ್ಲಿದ್ರು ಉಡ್ಸ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ನೀನು ಮಾತು ಕೇಳ್ತಿಲ್ಲ ನಂದು. ಹೇಳಿ 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 ನನಗೂ ಸಾಕಾಗಿ ಹೋಗ್ಬಿಡ್ತು ಅತ್ಲಾಗಿ. ಅಪ್ಪ ಅಪ್ಪ, ಇನ್ನು ಗಿರೀಶ ಇನ್ನು ಬಂದಿಲ್ಲ ಕಣಪ್ಪ. ಫೋನ್ ಮಾಡಿದ್ದೆ, ನೆನ್ನೆ ಸಾಯಂಕಾಲ ಮಾಡಿದ್ದೆ ನಾನೇ, ಫೋನ್ ಎತ್ತಿದ್ರು. ನಾಳೆ ಬೆಳಿಗ್ಗೆ ಬರ್ತೀನಿ, ಇಲ್ಲ ನೆನ್ನೆ ಸಾಯಂಕಾಲ ನಾನು ಬರ್ತೀನಿ ಅಂತ ಹೇಳಿದ್ರು. ತಿರ್ಗಾ ಏನು ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಕಣಪ್ಪ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಕಣಪ್ಪ. ಏನ್ ಮಾಡೋದು ಹೇಳು? ಅಲ್ಲ ಕಣಮ್ಮ, ಏನ್ ಮಾಡೋದಂತ ತಿರ್ಗಾ ನನಗೆ ಕೇಳ್ತಿದ್ಯಲ್ಲಮ್ಮ? ಅಲ್ಲ ಬೆಳಿಗ್ಗೆ ನಾನು ಅಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ಫೋನ್ ಮಾಡಿದಾಗ ನೀನೇನಂತ ಹೇಳ್ದೆ? ಇಲ್ಲಪ್ಪ ಅಳಿಯಂದ್ರು ಫೋನ್ ಮಾಡಿದ್ರು, ನಿಮ್ಮ ಅಳಿಯಂದ್ರು ಇನ್ನೇನು ಬರ್ತಾ ಇದಾರೆ, ಅರ್ಧ ದಾರಿಲಿ ಇದಾರಂತೆ ಅಂತ ಹೇಳ್ದೆ ತಾನೇ ನೀನು? ಇವೆಲ್ಲ ಹೇಳಿದ್ದು ಸುಳ್ಳ ನನಗೆ? ಹಂಗಾದ್ರೆ ಯಾಕಮ್ಮ ಸುಳ್ಳು ಹೇಳ್ದೆ ನೀನು? ಏನಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಿದ್ಯಾ? ನಿನ್ ಗಂಡಂಗೆ ಹಿಂಗೆ ಸುಳ್ಳು ಹೇಳಿ 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 ಬಚಾವ್ ಮಾಡಿದ್ದೇನೆ. ಇವತ್ತು ಇಂಥ ಪರಿಸ್ಥಿತಿಗೆ ಬಂದು ಕುಂತಿರೋದು ನೀನು. ಕಂಡೀಷನ್ ಆಗಿ ಮಾತಾಡಬೇಕು. ನಿನ್ ಗಂಡ ಎಲ್ಲಿದ್ರು ನನಗೆ ಬೇಕೇ ಬೇಕು ಇವತ್ತು. ಫೋನ್ ಮಾಡು ಬೇಗ. ಫೋನ್ ಮಾಡ್ತೀಯಾ ಮಾಡಲ್ಲ? ನಾನೇ ಮಾಡೋಣ, ಕೊಡಿಲಿ ನಂಬರ್, ಫೋನ್ ಮಾಡ್ತೀನಿ ನಾನೇ. ಯಾಕೆ ಈ ರೀತಿ ಅವತಾರಗಳು ಮಾಡ್ತಿದ್ದಾನಂತ ಗೊತ್ತಾಗ್ತಿಲ್ಲ ನನಗೆ. ನಾನೇನೋ ಒಳ್ಳೆ ಅಳಿಯ ಸಿಕ್ದ ಅಂತ ನಾನು ಖುಷಿ ಆಗ್ಬಿಟ್ಟಿದ್ದೆ ಕಣಮ್ಮ. ಮನೆಯೆಲ್ಲ ಮಾಡಿಬಿಟ್ಟು ನಾನೇ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ತಿದ್ದೀನಿ. ಸದ್ಯ ನನ್ನ ಮಗಳು ನೆಮ್ಮದಿಯಾಗಿ ಖುಷಿಯಾಗಿದ್ರೆ ಸಾಕಂತ ಭಗವಂತ ಅಂತ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ನಿಮಗೆ. ನಿಮ್ಮ ಅಣ್ಣಂದ್ರುಗಳು ಎಲ್ಲರೂ ಚೆನ್ನಾಗಿದ್ದಾರೆ, ಅವ್ರು ತಂಗಿ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಅವ್ರು ನಿನ್ನ ಮೇಲೆ ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ. ಆದರೆ ಇವರು ಅಳಿಯಂದ್ರು ನೋಡಿದ್ರೆ ಈ ರೀತಿ ಮಾಡ್ತಿದಾರಾ? ಇಲ್ಲ ಇಲ್ಲ ಇಲ್ಲ, ನಾನಂತೂ ಯಾವುದೇ ಕಾರಣಕ್ಕೂ ಇವತ್ತಂತೂ ಸುಮ್ಕೆ ಇರಲ್ಲ. ನನಗೂ 2-3 ತಿಂಗಳಿಂದ ನೋಡಿ 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 ನಿಮ್ಮ ಮಾತು ಕೇಳಿ 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 ಸಾಕಾಗಿ ಹೋಗ್ಬಿಟ್ಟೈತೆ. ಹಾಗಾದ್ರೆ ರೀ, ಇಲ್ಲಿ ನೋಡ್ರಿ, ಇಲ್ಲಿ ಅಳಿಯಂದ್ರು ಬಂದ್ರು. ಸುಮ್ಕೆನೆ ನಮ್ಮ ಅಳಿಯಂದ್ರ ಮೇಲೆ ನೀವು ಸುಮ್ನೆ ರೇಗಾಡ್ತೀರಲ್ರಿ. ಯಾಕ್ರಿ ಈ ರೀತಿ ಬೇಜಾರು ಮಾಡ್ಕೊಂತೀರಾ? ಸ್ವಲ್ಪ ಸಮಾಧಾನನೇ ಇಲ್ಲ ಕಣ್ರಿ ನಿಮ್ಗೆ. ಅವಾಗ್ಲಿ ನಾನು ಹೇಳಿ 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 ನನಗೂ ಸಾಕಾಗೋಯ್ತು. ಒಂದ್ರಿಟ್ಟು ಸಮಾಧಾನದಿಂದ ಮಾತಾಡ್ರಿ ಅಳಿಯಂದ್ರು ಬರ್ತಾರೆ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿರ? ನೋಡ್ರಿ, ಅಲ್ಲಿ ಅಳಿಯಂದ್ರು ಬಂದ್ರು. ಅಳಿಯಂದ್ರೆ ಇವಾಗ ಬಂದ್ರ? ಯಾಕೆ ಅಳಿಯಂದ್ರೆ ಫೋನ್ ಎತ್ತಲ್ವಂತೆ, ಫೋನ್ ರಿಸೀವ್ ಮಾಡ್ತಿಲ್ವಂತೆ? ಏನ್ರಿ ಅಳಿಯಂದ್ರೆ ನಿಮ್ದು? ಎಲ್ಲೋಗಿದ್ರಿ ನೀವು ಇಷ್ಟ ದಿವಸ? 1 ವಾರ ಆಯ್ತಂತಲ್ಲ ಮನೆಗೆ ಬಂದ್ಬಿಟ್ಟು. ನಮ್ಗೆ ಬೇಜಾರಾಗಲ್ವಾ, ಭಯ ಆಗಲ್ವಾ? ಅಲ್ಲ, ನನ್ನ ಮಗಳ ಮೇಲೆ ಇಷ್ಟೊಂದೆಲ್ಲ ನಾವು ಜೀವನ ಇಟ್ಕೊಂಡಿದೀವಿ, ನೀವು ಹಿಂಗೆಲ್ಲ ಬಿಟ್ಟು ಹೋಗ್ಬಿಟ್ರೆ ಬೇಜಾರಾಗಲ್ವಾ ಹೇಳ್ರಿ? ಇತ್ಲ ಬಾರ ಇಲ್ಲಿ, ನೀನೇನೆ ಮಾತಾಡೋದು, ನಾನು ಮಾತಾಡ್ತೀನಿ ಈ ಕಡೆ ಬಾಯಿಲಿ. ಅಯ್ಯೋ ನಮ್ಮ ಮಾವ ಬೇರೆ, ಇವ್ರು ನೋಡಿರಿ, ಇವ್ರು ಯಾಕೆ ಇಷ್ಟೊಂದು ರೇಗಾಡ್ತಿದ್ದಾರೆ? ಅಯ್ಯೋ ಮನೆಗೆ ಬೇರೆ ಬಂದು 1 ವಾರ ಆಯಿತು. ಯಾರ್ಯಾರ್ದು ಕೇಳೋಣ? ಅಲ್ಲಿ ನೋಡಿರೆ ಅವಳು ಚಂದು ನೋಡಿರೆ ಎಲ್ರಿಗೂ ಹೋಗ್ತಿದ್ದೀರಾ, 5 ನಿಮಿಷನೂ ಬಿಟ್ಟು ಹೋಗಂಗಿಲ್ಲ ನನಗೆ ಅಂತ ಅವಳು ನೋಡಿರೆ ಅವಳು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ. ಯಪ್ಪ, ನನಗಂತೂ ಯಾಕಾರ ಚಂದುಗೆ ಮದುವೆ ಆಗ್ಬಿಟ್ನೋ, 2 ಮದುವೆ ಯಾಕಾರ ಆಗ್ಬಿಟ್ನೋ ಅನಿಸ್ಬಿಟ್ಟೈತೆ.
ಏನು ಮಾಡಲಿ, ಎರಡು ಕಡೆನೂ ಮ್ಯಾನೇಜ್ ಮಾಡಕ್ ಆಗ್ತಿಲ್ವಲ್ಲ, ಹುಚ್ಚಿಡಿಯಂಗೆ ಆಗ್ತೈತಲ್ಲ ಭಗವಂತ. ಈ ಮಾವ ನೋಡಿದ್ರೆ ನನ್ನ ಮೇಲೆ ಹಿಂಗ್ ರೇಗಾಡ್ತಿದ್ದಾರೆ. ಏನಾದ್ರೂ ಒಂದು ಮಾಡಿಬಿಟ್ಟು ನೈಸ್ ಮಾಡಲೇಬೇಕು, ಇಲ್ಲಾಂದ್ರೆ ಸರಿ ಆಗಲ್ಲ. ಹ್ಞೂ ಏನ್ರಿ ಹೇಳಿ ಅಂದ್ರೆ, ಎಲ್ಲೋಗಿದ್ರಿ ನೀವು ಒಂದು ವಾರದಿಂದ? ಏನು ಕೆಲ್ಸಕ್ಕೆ ಹೋಗಿದ್ರಿ? ಎಲ್ಲೋಗಿದ್ರಿ? ಯಾವ ಪ್ಲೇಸಿಗೆ ಹೋಗಿದ್ರಿ ಹೇಳ್ತೀರಾ? ಅಲ್ಲ, ಫೋನ್ ಎತ್ತೋದಲ್ಲೇ ಇರೋಷ್ಟು ಬ್ಯುಸಿಯಾಗಿ ಅಂಥ ಕೆಲಸ ಏನು ಮಾಡ್ತಿದ್ರಿ ನೀವು? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ತೀರಾ ನೀವು? ರಾತ್ರಿ ಎಲ್ಲ 24 ಗಂಟೆನೂ ಕೆಲಸನೇ ಮಾಡ್ತಿರ್ತೀರಾ. ರಾತ್ರಿ ಎಲ್ಲ ಫೋನ್ ಮಾಡೋದಕ್ಕೆ ಏನಾಗುತ್ತೆ ನಿಮಗೆ? ಏನು ತೊಂದರೆ ನಿಮಗೆ? ಯಾಕ್ರಿ ಮಾಡ್ತಿಲ್ಲ ಫೋನು ನೀವು ಅಳಿ ಅಂದ್ರೆ? ಮಾವ, ಅದು ಸ್ವಲ್ಪ ಕೆಲಸಗಳು ಜಾಸ್ತಿ, ಅಲ್ಲಿ ಕರೆಂಟ್ ಬೇರೆ ಸರಿಯಾಗಿ ಟೈಮಿಗೆ ಇರಲ್ಲ, ಹಂಗಾಗಿ ಫೋನು ಚಾರ್ಜ್ ಬೇರೆ ಇರಲ್ಲ, ಸ್ವಿಚ್ ಆಫ್ ಆಗಿಬಿಡುತ್ತೆ. ಹಂಗಾಗಿ ಫೋನ್ ಎತ್ತಕ್ಕೂ ಆಗಲ್ಲ, ಫೋನ್ ಮಾಡೋಕ್ಕೂ ಆಗಲ್ಲ ಕಣಮ್ಮವ. ಹ್ಞೂ, ಹಂಗಾಗಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿರ್ತೀನಿ. ಅದಕ್ಕೋಸ್ಕರ ಫೋನ್ ಎತ್ತಕ್ಕಾಗಲಿಲ್ಲ. ನಿನ್ನೆ ಮಾತಾಡದೆ ಕೇಳ್ರಿ, ಬೇಕಾದ್ರೆ ಸೋಮಿಂಗೆ ಕೇಳ್ರಿ, ನಾನು ಸುಳ್ಳು ಹೇಳಿದ್ರೆ. ನೋಡ್ರಿ ಹೇಳಿ ಅಂದರೆ, ನೀವೇನು ಮಾಡ್ತಿರೋ, ಏನು ಕೆಲ್ಸಕ್ಕೆ ಹೋಗ್ತಿರೋ ನನಗೆ ಗೊತ್ತಿಲ್ಲ ಹೇಳಿ ಅಂದರೆ. ಎಲ್ಲಿ ಹೋಗ್ತಿರೋ, ಏನೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವೆಲ್ಲ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ ನಿಮ್ಮ ಮಾತು ಕೇಳಿ ಕೇಳಿ ಕೇಳಿ. ಇಲ್ಲ ನೋಡ್ರಿ, ನಾನು ಏನೋ ಒಂದು ತೀರ್ಮಾನ ಮಾಡಿಬಿಟ್ಟು, ಇಲ್ಲ ನನ್ನ ಮಗಳಿಗೆ ನನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ, ಸರಿನಾ? ನನ್ನ ಮಕ್ಳುಗಳಿಗೆ ಎಲ್ಲರಿಗೂ ಕರಿತೀನಿ ಈಗ ಫೋನ್ ಮಾಡಿಬಿಟ್ಟು. ನೋಡ್ರಪ್ಪ, ನಿಮ್ಮ ಮಾವ ಅವರು ಹಿಂಗೆಲ್ಲ ಅಯ್ಯೋ ಮನಸ್ತಿದ್ದಾರೆ, ನಿಮ್ಮ ಬಾವ ಅವರು ಹೇಳೋದು ಮಾತು ಕೇಳಲ್ಲ, ಏನಿಲ್ಲ ಬರ್ರಪ್ಪ ಇಲ್ಲಿ ಅಂತ ಫೋನ್ ಮಾಡಿ ಕರೆದ್ಬಿಟ್ರೆ ನನ್ನ ಎಲ್ಲ ಮಕ್ಳುಗಳು ಬಂದ್ಬಿಡ್ತಾರೆ. 3 ಜನ ಮಕ್ಳುಗಳು ನೋಡಿದಿರಲ್ಲ ಹೆಂಗಿದಾರಂತ ಅವರು. ಅವ್ರ ಅಕ್ಕಂಗೆ ಅವ್ರ ತಂಗಿಗೆ ಏನಾದರೂ ಆಗ್ಬಿಟ್ರೆ ಮಾತ್ರ ಅವ್ರಂತೂ ಸುಮ್ಕಿರಲ್ಲ. ಅವ್ರಿಗೆ ಸಿಕ್ಕಾಬಟ್ಟೆ ಕೋಪ, ನನಗಿಂತ ಜಾಸ್ತಿ ಕೋಪ. ಅವ್ರ ಅಕ್ಕಂಗೆ ಕಷ್ಟ ಆಗ್ಬಾರ್ದು ಅಂತ ಏನೇನು ಬೇಕು ಎಲ್ಲದನ್ನು ಕೊಡಿಸ್ ಕಳಿಸ್ತಿದಾರೆ ಅವರು. ನೀವು ನೋಡಿರ, ನೀವು ನನ್ನ ಮಗಳಿಗೆ ಬಿಟ್ಬಿಟ್ಟು ಎಲ್ಲಿ ಬೇಕಲ್ಲಿ ವಾರಂಗಟ್ಲೆ ಹೋಗ್ಬಿಡ್ತೀರಾ? ನೋಡ್ರಿ ಹೇಳಿ ಅಂದ್ರೆ, ಇವೆಲ್ಲ ಒಳ್ಳೇದಲ್ಲ, ಇವೆಲ್ಲ ಸರಿ ಇಲ್ಲ. ನನ್ನ ಮಗಳಿಗೆ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನೋಡ್ಕೋಬೇಕು ನೀವು. ಇಲ್ದವೆಲ್ಲ ಅವತಾರಗಳು ಮಾಡಿದಂದ್ರೆ ನನ್ನ ಕೋಪ ಗೊತ್ತೈತಲ್ಲ. ನಾನು ನೋಡೋವರೆಗೆ ನೋಡ್ಬಿಡ್ತೀನಿ, ಅಳಿ ಅಂದ್ರು ನಾನು ಗೌರವ ಕೊಡ್ತಿದ್ದೀನಿ. ಆದರೆ ನನ್ನ ಮಗಳಿಗೆ ಏನಾದರೂ ಆಯಿತು ಅಂದರೆ ನಾನು ಮಾತ್ರ ಯಾರಾದ್ರೂ ಬಿಡಲ್ಲ, ಸುಮ್ಕಂತೂ ಇರಲ್ಲ ನಾನು. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಇವರು ನೋಡಿರೆ, ಇವರು ಹಿಂಗೆ ಹೇಳ್ತಿದಾರಲ್ಲ ಇವರು. ಯಾಕೆ ಹಿಂಗೆ ಹೇಳ್ತಿದ್ದಾರೆ ಇವರು? ಯಾಕೆ ನಮ್ಮ ಮಾವ ಇರೋ ತಕ ಇದ್ಬಿಟ್ಟು ಹಿಂಗೆ ರೇಗಾಡ್ತಿದ್ದಾರೆ ನನ್ನ ಮೇಲೆ? ಒಡೆಯರಂಗೆ ಬರ್ತಿದ್ದಾರೆ. ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡಿದ್ದು ಇವತ್ತೇ ಮೊದಲು ನಾನು ನೋಡ್ತಿರೋದು. ಮೊದಲೆಲ್ಲ ಎಷ್ಟು ಗೌರವ, ಎಷ್ಟು ಬೆಲೆ ಕೊಡೋರು. ಅಳಿ ಅಂದ್ರೆ ಅಂತ ಎಷ್ಟು ಮುದ್ದಾಗಿ ಮಾತಾಡ್ಸೋರು. ಇವಾಗ ನೋಡಿದ್ರೆ ಹಿಂಗೆ ರೇಗಾಡ್ತಿದ್ದಾರೆ ನನ್ನ ಮೇಲೆ. ಮಾತಿಗೂ ಬೈತಿದ್ದಾರೆ, ಕೋಪ ಮಾಡ್ಕೊಡ್ತಿದ್ದಾರೆ. ಏನಪ್ಪ ಮಾಡೋದು? ಯಾರಿಗೆ ಹೇಳೋಣಪ್ಪ ಉತ್ತರ ಹೇಳೋದು? ಇಲ್ಲೂ ನೋಡಿದ್ರೆ 3-4 ಜನ ಇವ್ರು ಇದ್ದಾರೆ, ಬಾಮೈದ್ರುಗಳು, ಸಿಕ್ಕಾಬಟ್ಟೆ ಕೋಪಿಸ್ಟ್ರು ಅವರು. ಅವ್ರ ತಂಗಿ ಅಂದರೆ, ಅವ್ರ ಅಕ್ಕ ಅಂದರೆ ಪಂಚಪ್ರಾಣ ಅವರಿಗೆ. ಅಲ್ಲೂ ನೋಡಿದ್ರೆ ಅಲ್ಲೂ 3-4 ಜನ ಬಾಮೈದ್ರುಗಳಿದ್ದಾರೆ, ಅವ್ರೂ ಸಿಕ್ಕಾಬಟ್ಟೆ ಕೋಪಿಷ್ಟು. ಅವ್ರ ತಂಗಿಗೆ ಏನಾರ ಆದ್ರೂ ಬಿಡಲ್ಲ. ಯಪ್ಪ, ನಾನು ಎಲ್ಲಂತ ಏನಂತ ಮಾಡೋಣಪ್ಪ? ಅನ್ಯಾಯವಾಗಿ ಮದುವೆ ಆಗ್ಬಿಟ್ಟು, 2ನೇ ಮದುವೆ ಆಗ್ಬಿಟ್ಟು ಯಾಮಾರ್ಬಿಟ್ನ. ಏನಪ್ಪ ಮಾಡೋದು ಇವಾಗ? ಎಲ್ಲೆಲ್ಲಂತ ಮ್ಯಾನೇಜ್ ಮಾಡೋದಪ್ಪ? ಅಲ್ಲಿ ಚಂದು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳತ್ಲಾಗಿ. ಏನಪ್ಪ ಮಾಡಲಿ ಇವಾಗ? ಅಲ್ಲೂ ಹೋಗ್ಬೇಕು, ಇಲ್ಲೂ ಹೋಗ್ಬೇಕು. ಇವಾಗ ತಿರ್ಗಾ ಸಾಯಂಕಾಲ ಅಷ್ಟೊತ್ತಿಗೆ ಬರ್ತೀನಿ ಕಣೆ ಚಂದು, ಕೆಲಸ ಐತಿ ಅಂತ ಹೇಳಿ ಬಂದಿದ್ದೆ. ಅವಳು ಸುಮ್ಮನಿರ್ತಾಳ, ಅವಳು ಇವಾಗ ಹೋಗ್ಲಿಲ್ಲ ಅಂದ್ರೆ. ಬನ್ನಿ, ಆಯ್ತು. ಸುಮ್ನಿರಪ್ಪ, ನೀನು ಬೇಜಾರು ಮಾಡ್ಕೋಬೇಡ, ಸುಮ್ಕಿರಪ್ಪ. ಯಾಕೆ ಬೇಜಾರು ಮಾಡ್ತಿದ್ಯಾ ನಿಮ್ಮ ಅಳಿಯಂದ್ರಿಗೆ? ಪಾಪ ಬೇಜಾರು ಮಾಡ್ಕೊಂಡ್ರು, ನೋಡು ಒಂಥರ ಮಕ ಮಾಡ್ಕೊಂಡು ನಿಂತ್ಕೊಬಿಟ್ರು. ಬಿಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಆಯ್ತು, ಇನ್ಮೇಲಿಂದ ಬೇಜಾರು ಮಾಡ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ನಾವಿಬ್ರು ಒಟ್ಟಿಗೆನೆ ಇಲ್ಲೇ ಇರೋನ್ ಕಣ್ರಿ. ಎಲ್ಲೂ ಹೋಗ್ಬೇಡ್ರಿ ಕಣ್ರಿ. ನೀವು ಏನ್ ಕೆಲಸ ಇದ್ರು, ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಾವು ಎಲ್ಲಾದ್ರೂ ನೋಡ್ಕೊಂತೀವಿ. ನೀವೆಲ್ಲ ದುಡಿಯಕ್ಕೂ ಹೋಗ್ಬೇಡ್ರಿ, ಎಲ್ಲೂ ಕೆಲ್ಸಕ್ಕೂ ಹೋಗೋದೇನ್ ಬೇಡ, ಸರಿನಾ? ನಾವೇ ನೋಡ್ಕೊಂತೀವಿ. ನೀವು ಮನೇಲಿ ತೆಪ್ಪಗಿರೋದ್ ಕಲೀರಿ, ಆಯ್ತಾ? ಇಲ್ಲ ಮನೇಲಿ ಇರ್ರಿ, ಎಲ್ಲೂ ಹೋಗ್ಬೇಡ್ರಿ ಕಣ್ರಿ ನೀವು ಅಷ್ಟೇ. ಇನ್ಮೇಲಿಂದ ನನಗ್ ಬಿಟ್ಟು 1 ನಿಮಿಷ ಅಲ್ಲ, 1 ದಿವಸ ಅಲ್ಲ, 1 ನಿಮಿಷನೂ ಎಲ್ಲೂ ಹೋಗಂಗಿಲ್ಲ ಅಷ್ಟೇ. ನೋಡಿ ಅಂದ್ರೆ, ನಾವು ಬಹಳ ಪ್ರೀತಿಯಿಂದ ನನ್ನ ಮಗಳಿಗೆ ಸಾಕಿರೋದು ಅಲ್ಲ. ನನ್ನ ಮಗಳು ನಿಮ್ಗೆ ಇಷ್ಟಪಟ್ಟಿದ್ದಾಳಂತ ಒಂದೇ ಒಂದು ಮಾತು ಹೇಳಿದ ತಕ್ಷಣ ನಾವು ನಿಮ್ಗೆ ಮದುವೆ ಮಾಡಿಕೊಟ್ಟೆವು. ಆದ್ರೂ ನನ್ನ ಮಕ್ಳುಗಳು, ನಮ್ಮ ಗಂಡ ಯಾರೂ ಒಪ್ತಿರಲಿಲ್ಲ. ಎಲ್ಲಾರ್ಗು ವಿರುದ್ಧ ಮಾಡ್ಕೊಂಡು, ಯಾರು ಮಾತು ಕೇಳ್ದಲೆ ನನ್ನ ಮಗಳು ಇಷ್ಟಪಟ್ಟಿದ್ದಾಳಲ್ಲ ಹಂಗಂತ ನಾನು ನಿಮ್ಗೆ ಪಾಪ ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟಿದಾರಂತ ಮೋಸ ಮಾಡೋದು ಬೇಡ, ಅವ್ರ ಇಬ್ರಿಗೂ ಚೆನ್ನಾಗಿರ್ಲಿ ಅಂತ ನಾನು ಮದುವೆ ಮಾಡಿಕೊಟ್ಟಿದ್ದೀನಿ. ಅಂತದ್ರಲ್ಲಿ ನೀವು ನನ್ನ ಮಗಳಿಗೆ ಚೆನ್ನಾಗಿ ನೋಡ್ಕೊಂಡಲೆ ಯಾಕೆ ಹೇಳಿ ಅಂದ್ರೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ನೀವು? ಅಲ್ಲ ನೋಡಿ, ನಮಗೂ ಬಹಳ ಬೇಜಾರಾಗಿ ಹೋಗ್ಬಿಡುತ್ತೆ. ನಾವು ಇಷ್ಟು ದಿವಸ ಗೌರವದಿಂದ ಬಹಳ ಚೆನ್ನಾಗಿ ನಡ್ಕೊಂತಿದ್ದು ನಿಮ್ಮ ಮೇಲೆ. ನೀವು ಈ ರೀತಿ ಎಲ್ಲ ಮಾಡಿದ್ರೆ ನಮ್ಗೆ ಬಹಳ ಕೋಪ ಬಂದ್ಬಿಡುತ್ತೆ, ಸರಿನಾ? ಅಲ್ಲ, ನೀವು ಕೆಲ್ಸಕ್ಕೆ ಹೋಗ್ರಿ, ಬೇಡ ಅಂತ ಹೇಳಲ್ಲ ನಾವು. ವಾರಂಗಟ್ಲೆ ಯಾಕೆ ಹೋಗ್ತೀರಾ? ಆಯ್ತು, ಅಂತದ್ ಏನೈತೆ ನಿಮ್ಗೆ? ವಾರಂಗಟ್ಲೆ ಹೋಗೋದಂತದ್ದು ಹೋದ್ರು 1 ದಿವಸನೂ ಫೋನ್ ಮಾಡ್ದಂಗಿರೋ ಅಂತದ್ ಏನೈತೆ ನಿಮ್ಗೆ? ಅಲ್ಲ, ಎಂತ ಕೆಲಸ ಇದ್ರು ಅದು ಎಂತ ದೊಡ್ಡ ಕೆಲಸ ಮಾಡ್ತೀರಿ ನೀವು?
ಯಾರಾದ್ರೂ ಒಂದ್ ಗಳಿಗೆನಾದ್ರೂ ಒಂದ್ ನಿಮಿಷನಾದ್ರೂ ಫೋನ್ ಮಾಡಿ ಮಾತಾಡ್ತಾರೆ. ನೀವ್ ಯಾಕೆ ಫೋನ್ ಮಾಡಿ ಮಾತಾಡಲ್ಲ ನನ್ನ ಮಗಳಿಗೆ? ಇದೆಲ್ಲ ಯಾಕೆ ಸರಿ ಆಗ್ತಿಲ್ಲ ನಮ್ಗೆ, ಯಾಕೆ ಬಲು ಬೇಜಾರಾಗಿ ಹೋಗ್ಬಿಟ್ಟೈತೆ ನಿಮ್ ಮೇಲೆ. ಅತ್ತೆ ಹಾಗೇನಿಲ್ಲ, ಏನೋ ತಪ್ಪಾಗೋಯ್ತು ಬಿಡಿ. ಜಾಸ್ತಿ ಕೆಲಸಗಳು, ನನ್ನ ಫೋನ್ ಬೇರೆ ಸರಿ ಇರಲ್ಲ, ಟವರ್ ಬೇರೆ ಸಿಗಲ್ಲ ನನಗೆ ಕರೆಕ್ಟಾಗಿ, ಬ್ಯಾಟ್ರಿನೂ ನಿಲ್ಲಲ್ಲ, ಚಾರ್ಜು ಇರ್ತಿರಲ್ಲ, ಹಂಗಾಗಿ ಏನೇನೋ ತೊಂದರೆಗಳು ಆಗೋಯ್ತು ಬಿಡಿ. ಆಯ್ತು. ರೀ ಅಳಿಯಂದ್ರೆ ಸುಮ್ಕಿರ್ರಿ, ಸುಳ್ಳು ಯಾಕ್ರಿ ಹೇಳ್ತೀರಾ? ಮೊನ್ನೆ ಇನ್ನೊಂದು ನನ್ನ ಮಗಳು ನಿಮ್ಗೆ ಬರ್ತಡೆಗೆ ಹೊಸ ಮೊಬೈಲ್ ಕೊಡ್ಸಿದಾಳಲ್ರಿ. ಓಹೋ, ಹೊಸ ಮೊಬೈಲು ತಗೊಂಡು ಇನ್ನು 1 ತಿಂಗಳಾಗಿಲ್ಲ, ಅಲ್ಲೇ ಬ್ಯಾಟ್ರಿ ಖಾಲಿ ಆಗ್ಬಿಡುತ್ತೆ. ಏನೇನೋ ನಾಟಕ ಮಾಡ್ತೀರಾ ನೀವು. ನಾಟಕನ ನಮ್ಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಅಲ್ಲ ಕಣ್ರಿ, ನೀವು ಎಲ್ಲಾರ್ಗು ಯಾಮಾರ್ಸ್ಕೊಂಬರ್ಬೋದು, ನನ್ನ ಮಗಳಿಗೂ ಯಾಮಾರಿಸ್ಬೋದು, ನನ್ನ ಹೆಂಡತಿಗೂ ಯಾಮಾರಿಸ್ಬೋದು, ಆದ್ರೆ ನನಗೆ ನೀವು ಯಾಮಾರ್ಸಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸರಿನಾ? ನೀವು ಇನ್ನು ಮುಂದೆ ಇನ್ನೊಂದು, ನೀವೆಲ್ಲೆಲ್ಲಿ ಹೋಗ್ತೀರಾ ಎಲ್ಲೆಲ್ಲಿ ಬರ್ತೀರಾ ಅಂತ ನಿಮ್ಮ ಹಿಂದೆ 2-3 ಜನ ಹುಡುಗರಿಗೆ ಬಿಟ್ಟಿರ್ತೀನಿ. ನಿಮಗೆ ಗೊತ್ತಿಲ್ದಂಗೆನೆ ನೀವು ಎಲ್ಲೆಲ್ಲಿ ತಿರ್ಗಾಡ್ತೀರಾ ಪ್ರತಿ ಒಂದೂ ನನಗೆ ಹೇಳ್ತಿರ್ತಾರ ಅವರು. ಸರಿನಾ? ನನ್ನ ಮಗಳಿಗೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ ಇರ್ತೀನಿ. ನಾನೇನು ಮಾಡಿದ್ ಕಣ್ಮಾವ, ಸುಮ್ಕಿರ್ರಿ ನೀವು. ಏನೇನೋ ಹೇಳ್ಬೇಡ್ರಿ ನೀವು.